ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹಳ್ಳಿ ಹಸಿವು ಎನ್ನುವ ನನ್ನ ಪುಟ್ಟದಾದ ಪಾಕಶಾಲೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಮೀನಿನ ಖಾದ್ಯವನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದಕ್ಕಿಂತ ಮೊದಲು ಇದೇ ಮೀನನ್ನು ಪುಳಿಮುಂಚಿ ಮಾಡಿ ತೋರಿಸಿದ್ದೆ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇದೆ. ಏನಂತ ಹೇಳಿದರೆ, ಒಂದೇ ಸಾಮಗ್ರಿಗಳನ್ನು ಬಳಸಿಕೊಂಡು 2 ಐಟಮ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಅಂದರೆ ಪುಳಿಮುಂಚಿ ವಿತ್ ತವಾ ಫ್ರೈ ಹೇಳ್ತೇವೆ ನಾವು, ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಇದು ಕೇದಲ್ ಮೀನು. ಇದಕ್ಕೆ ನಾವೀಗ ಏನೇನೇನೆಲ್ಲ ಬಳಸ್ಕೊಳ್ಬೇಕು ಸಾಮಗ್ರಿಗಳಂತ ಹೇಳ್ತಾ ಹೋಗ್ತೇನೆ ನೋಡಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, 2 ಟೊಮೆಟೊ, ಧನಿಯಾ, ಆಮೇಲೆ ಜೀರಿಗೆ, ಸ್ವಲ್ಪ ಸೋಂಪು, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಬ್ಯಾಡಗಿ ಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಬರಬೇಕು. ಈ ಸಾಂಬಾರು ಪದಾರ್ಥಗಳನ್ನು ಫ್ರೈ ಮಾಡುವಾಗ ಮೆಣಸನ್ನು ಮೊದಲೇ ಫ್ರೈ ಮಾಡಬೇಕು. ಯಾಕೆಂತ ಹೇಳಿದರೆ ಅದು ಚೂರು ಜಾಸ್ತಿ ಸಮಯ ತೆಗೆದುಕೊಳ್ತದೆ ಫ್ರೈ ಆಗಲಿಕ್ಕೆ. ಇಲ್ಲದಿದ್ದರೆ ಅದರೊಟ್ಟಿಗೆ ಧನಿಯಾ ಜೀರಿಗೆ ಎಲ್ಲ ಹಾಕಿದರೆ ಅದು ಸೀದು ಹೋಗುವ ಸಂದರ್ಭ ಇರ್ತದೆ ನೋಡಿ. ಇವಾಗ ನೋಡಿ, ಅದು ಮೆಣಸು ಆಲ್ಮೋಸ್ಟ್ ಫ್ರೈ ಆಗಿದೆ. ಅದಕ್ಕೆ ಈಗ ಒಂದು ಅರ್ಧದಷ್ಟು ದೊಡ್ಡ ಗಾತ್ರದ ಅರ್ಧ ಈರುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಈರುಳ್ಳಿ ಒಂಚೂರು ಬಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದು 3 ಕೂಡ ಸ್ವಲ್ಪ ಬಾಡಿ ಹಸಿ ವಾಸನೆ ಚೂರು ಹೋಗಬೇಕು. ಇದಕ್ಕೆ ಈ ಟೊಮೆಟೊನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಬೇಕು. ಅಂದರೆ ಇದನ್ನು ಆಮೇಲೆ ನಾವು ಇದಕ್ಕೆ ಟೊಮೆಟೊ ಫ್ರೈ ಮಾಡಿ ಎಲ್ಲ ಹಾಕಲಿಕ್ಕಿಲ್ಲ. ಎಲ್ಲ ಐಟಮ್ಸನ್ನು ಒಂದೇ ಸಲ ಫ್ರೈ ಮಾಡಿ ರುಬ್ಬಿಕೊಂಡೇ ಹಾಕೋದು, ಮತ್ತು ಪುನಃ ಎಣ್ಣೆ ಹಾಕಿ ಫ್ರೈ ಮಾಡಲಿಕ್ಕಿಲ್ಲ. ಇವಾಗ ಇದೆಲ್ಲ ಒಂದು ಹಂತಕ್ಕೆ ಫ್ರೈ ಆಗಿರುವಾಗ ಆವಾಗಲೇ ನಾವು ತೋರಿಸಿದಂತಹ ಸಾಂಬಾರು ಪದಾರ್ಥಗಳನ್ನು ಎಲ್ಲನೂ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡಿಕೊಳ್ಬೇಕು. ಈ ಧನಿಯಾ, ಜೀರಿಗೆ, ಸೋಂಪು ಎಲ್ಲ ಫ್ರೈ ಮಾಡುವಾಗ ನೋಡಿಕೊಳ್ಬೇಕು, ಅದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣಕ್ಕೆ ತಿರುಗಬಾರ್ದು. ಅದು ಕಪ್ಪು ಬಣ್ಣ ತಿರುಗಿದರೆ ನಮ್ಮ ಏನು ರೆಸಿಪಿ ಕೂಡ ಫುಲ್ ಹಾಳಾಗ್ತದೆ. ಒಂದು ಟೇಸ್ಟ್ ಬೇರೆ ಆಗ್ತದೆ, ಇನ್ನೊಂದು ಕಲರ್ ಕೂಡ ಬೇರೆ ಆಗ್ತದೆ. ಮೆಣಸು ಕೂಡ ಹಾಗೆ ನಾವೊಂದು ಲೆಕ್ಕ ಇರ್ತದೆ ಅಲ್ವಾ, ಅದಕ್ಕಿಂತ ಹೆಚ್ಚು ಫ್ರೈ ಮಾಡಿ ಅದನ್ನು ಯೂಸ್ ಮಾಡಬಾರ್ದು, ಅದು ಕಪ್ಪಾಗಿ ಹೋಗ್ತದೆ. ಇವಾಗ ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಇದನ್ನು ಸ್ವಲ್ಪ ತಣಿಲಿಕ್ಕೆ ಇಟ್ಟು ಆಮೇಲೆ ನಾನು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಅದಕ್ಕೆ 1 ಇಂಚು ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕೆ ಹೆಚ್ಚು ಹುಳಿಯೆಲ್ಲ ಹಾಕುವ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಆವಾಗಲೇ ಟೊಮೆಟೊನ ಕೂಡ ಏನು ಫ್ರೈ ಮಾಡಿ ರುಬ್ಲಿಕ್ಕೆ ಹಾಕಿದ್ದೀವಲ್ವಾ. ಇದಲ್ಲದೆ ಇನ್ನು ಸ್ವಲ್ಪ ಏನು ಅಂತ ಹೇಳಿದರೆ ಲಿಂಬೆ ಹಣ್ಣಿನ ರಸ ಕೂಡ ಸೇರಿಸಲಿಕ್ಕೆ ಉಂಟು ಇದಕ್ಕೆ. ಇವಾಗ ನೋಡಿ, ಇದು ತುಂಬ ಫೈನ್ ಪೇಸ್ಟ್ ಆಗಿದೆ. ನಾವು ಯಾವಾಗಲೂ ಮೀನಿನ ಪುಳಿಮುಂಚಿ ಅಥವಾ ಈ ದಪ್ಪ ಗಸಿ ಟೈಪ್ ಏನಾದರೂ ಮಾಡೋದಾದರೆ ಇದನ್ನು ತುಂಬ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಚಿಕನಿಗೆ ಆದರೂ ಅರೆ-ಬರೆ ರುಬ್ಬಿದ್ರೂ ಆಗ್ತದೆ, ಮೀನಿಗೆ ಹಾಗೆ ಅರೆ-ಬರೆ ರುಬ್ಬಿದರೆ ಅದು ಟೇಸ್ಟು ಚೆನ್ನಾಗಿ ಬರೋದಿಲ್ಲ, ಚೂರು ಕೂಡ ರೆಸಿಪಿ ಚೆನ್ನಾಗಾಗೋದಿಲ್ಲ. ಇವಾಗ ನೋಡಿ, ಮೀನಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಅಂದರೆ ಅದರ ವಾಸನೆ ಎಲ್ಲ ಹೋಗಬೇಕಲ್ವಾ, ಅದಕ್ಕೆ. ಒಂದು ಕಡೆಯಲ್ಲಿ ಪಾತ್ರೆಯಲ್ಲಿ ನಾವು ಆವಾಗಲೇ ರುಬ್ಬಿದ ಮಸಾಲೆಯನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಯಾವ ಹಂತದಲ್ಲಿ ಕೂಡ ನಾನು ಇದಕ್ಕೆ ಎಣ್ಣೆಯನ್ನು ಸೇರಿಸಲಿಲ್ಲ. ಇದೆಲ್ಲ ಎಣ್ಣೆ ಎಲ್ಲ ಸೇರಿಸೋದೆಲ್ಲ ಆಮೇಲೇ. ಈ ಮಸಾಲೆ ಪದಾರ್ಥವನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಈ ಕುದೀತಿರುವಾಗಲೇ ನಾವು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಬೇಕು. ಆವಾಗಲೇ ನಾನು ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಹುಳಿ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದರೆ ಇದಕ್ಕೇನೆ ನೋಡಿ, ಲಿಂಬೆಹಣ್ಣಿನ ಫ್ಲೇವರ್ ಕೂಡ ಒಂಥರ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅದನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಒಂದು ಸಲ ಇದೆಲ್ಲ ಐಟಮ್ಸ್ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ನೋಡಿಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಹಸಿ ಹಸಿ ವಾಸನೆ ಎಲ್ಲಿ ಕೂಡ ಇರಬಾರ್ದು. ಮಸಾಲೆ ಚೆನ್ನಾಗಿ ಕುದಿದಿದೆ ಅಂತ ಹೇಳಿ ಗೊತ್ತಾದ ಮೇಲೆ ನಾವು ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಬೇಕು. ಮೀನು ಹಾಕ್ಕೊಳ್ಳುವಾಗ ನೋಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಮೇಲೆ ಹಾಕೋದು ಅಲ್ಲ, ಒಂದೇ ಸಲ ರಾಶಿಯಲ್ಲಿ ತೆಗೆದು ಹಾಕಿಬಿಡೋದೆಲ್ಲ ಹಾಗೆ ಮಾಡಬಾರ್ದು. ಅದು ಮೀನು ಅಂತ ಹೇಳಿದರೆ ಒಂದಕ್ಕೊಂದು ಅಂಟಿಕೊಂಡು ಕೂತ್ರೆ ಆಮೇಲೆ ಪೀಸ್ ಕರೆಕ್ಟ್ ಇರೋದಿಲ್ಲ, ಅಂದರೆ ಪೀಸ್ ಪೀಸಾಗಿ ಹೋಗ್ತದೆ ಅದು.
ಅದು ಅಲ್ಲದೆ ನಾನು ಆವಾಗಲೇ ಹೇಳಿದ ಹಾಗೆ ಇದನ್ನೇ ಇನ್ನೊಂದು ರೆಸಿಪಿಯಾಗಿ ಮಾಡಲಿಕ್ಕೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಇದು ಮೀನಿಲ್ಲಿ ಪೀಸ್ ಆಗಬಾರ್ದು. ಇದು ನಮಗೆ ಕರೆಕ್ಟ್ ಶೇಪಲ್ಲೇ ಸಿಗಬೇಕು. ಇವಾಗ ನೋಡಿ, ಎಲ್ಲ ಮೀನನ್ನು ಕೂಡ ಹಂತ ಹಂತವಾಗಿ, ಅಂದರೆ ಎಲ್ಲಿ ಕೂಡ ಮೇಲೆ ಮೇಲೆ ಬೀಳದಂತೆ ಜಾಗ ಮಾಡಿಕೊಂಡು ಮೀನನ್ನೆಲ್ಲ ಹಾಕಿ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಒಂದು ಏನಂತ ಹೇಳಿದರೆ, ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬಾರ್ದು. ಇದು ಆಮೇಲೆ ನಾವು ತವಕ್ಕೆ ಹಾಕಲಿಕ್ಕೆ ಇರೋದ್ರಿಂದ ಅಲ್ಲಿ ಕೂಡ ಅಲ್ಲಿ ಮಸಾಲೆ ದಪ್ಪ ಆಗುವಾಗ ಉಪ್ಪು ಮತ್ತಷ್ಟು ಜಾಸ್ತಿ ಆಗುವ ಸಂದರ್ಭ ಇರ್ತದೆ. ಇವಾಗ ನೋಡಿ, ನಾನು ಆವಾಗಲೇ ಹೇಳಿದಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೆ. ಕುದಿಯೆಲ್ಲ ಬಂದಿದೆ, ಮೀನು ಮಸಾಲೆಯೊಂದಿಗೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಇದನ್ನು ಎಲ್ಲಿ ತಳ ಹಿಡಿಯದ ಹಾಗೆ ಮೆಲ್ಲನೆ ಇದನ್ನೆಲ್ಲ ಮೀನನ್ನೆಲ್ಲ ಆಚೆ ಮಾಡಿ ಆಮೇಲೆ ತೆಂಗಿನ ಎಣ್ಣೆ ಸೇರಿಸ್ಕೊಳ್ಬೇಕು. ತೆಂಗಿನ ಎಣ್ಣೆ ಮತ್ತೆ ಪುನಃ ಫ್ರೈ ಮಾಡುವಾಗ ಹಾಕಲಿಕ್ಕೆ ಇರೋದ್ರಿಂದ ಸ್ವಲ್ಪ ಈ ಸಾಂಬಾರಿಗೆ ಒಂದು ರುಚಿ ಬರಲಿಕ್ಕೆ ಬೇಕಾಗಿ ಮಾತ್ರ ಎಣ್ಣೆ ಸೇರಿಸ್ಕೊಂಡ್ರೆ ಆಯಿತು. ತುಂಬ ಏನು ಹಾಕೋದು ಬೇಕಾಗಿಲ್ಲ. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮತ್ತೆ ಕುದೀಲಿಕ್ಕೆ ಬಿಟ್ಟು ಸ್ಟವನ್ನು ಆಫ್ ಮಾಡಿ ಬಿಡಬೇಕು. ಇವಾಗ ಕೊನೆಯಲ್ಲೀಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ತುಂಬ ಬೇಡ, ಯಾಕೆಂದರೆ ಇನ್ನೊಂದು ಸಲ ಬೇರೆಯೇ ಮಾಡಲಿಕ್ಕೆ ಉಂಟು. ಇದು ಏನು ಅಂತ ಹೇಳಿದರೆ, ಇದು ಸಾಂಬಾರಿಗೆ ಇದು ಆಗ್ತದೆ, ತವಾ ಫ್ರೈ ಮತ್ತು ಸಾಂಬಾರು ತಗೊಳ್ಳಿಕ್ಕೆ ಅಂತ ಹೇಳಿ 2 in 1 ಆಗ್ತದೆ ನೋಡಿ. ಇವಾಗ ಇದನ್ನು ತಣಿಲಿಕ್ಕೆ ಒಂದು ಸೈಡಲ್ಲಿ ಇಟ್ಟು ಇನ್ನೊಂದು ಕಡೆಯಲ್ಲಿ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಅದು ಫ್ರೈ ಆಗ್ತಾ ಇರುವ ಹಾಗೆ ನಾನಿದನ್ನು ನೋಡಿ ಕಬ್ಬಿಣದ ಬಾಣಲೆಯಲ್ಲಿ ಇಟ್ಟಿದ್ದೇನೆ. ಇದು ಕಬ್ಬಿಣದ ಕಾವಲಿಯಲ್ಲಿ ಕೂಡ ಇದನ್ನು ಇಡ್ಬೋದು. ಕಬ್ಬಿಣದ ಕಾವಲಿಯಲ್ಲಿ ನಾನು ಯಾಕೆ ಇಡಲಿಲ್ಲ ಅಂತ ಹೇಳಿದರೆ, ಇದು ತುಂಬ ಅಂದರೆ ಕುದಿಯುವಾಗೆಲ್ಲ ಇದರ ಸುತ್ತ ಎಲ್ಲ ಮೇಲೆ ಬಿದ್ದಿರ್ತದೆ ಎಣ್ಣೆ ಮಸಾಲೆ ಎಲ್ಲ ಸ್ಟವ್ ಮೇಲೆ. ಅದಕ್ಕೋಸ್ಕರ ನಾನಿದನ್ನು ಸ್ವಲ್ಪ ತಳ ಇರುವ ಪಾತ್ರದಲ್ಲಿ ಹಾಕಿದೆ ಅಷ್ಟೇ. ಇದಕ್ಕೆ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲಿಕ್ಕಿಲ್ಲ. ನಾವು ಆವಾಗಲೇ ಮಾಡಿಟ್ಟಂತಹ ಮೀನು ಹಾಗೂ ಅದರ ಮೇಲೆ ಸ್ವಲ್ಪ ಅದರ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಇದು ನಾವು ಆವಾಗಲೇ ಕಬ್ಬಿಣದ ಕಾವಲಿಯಲ್ಲಿ ಇಟ್ಟಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ತಳ ಹಿಡಿಯುವುದಿಲ್ಲ. ಆದರೂ ಸ್ವಲ್ಪ ಮುಂಜಾಗ್ರತೆಯಾಗಿ ಸ್ವಲ್ಪ ಚೂರು ನೋಡಿಕೊಂಡಿದ್ರೆ ಸಾಕು. ನೋಡಿದ್ರಲ್ಲ ನಮ್ಮ ರೆಸಿಪಿ ಹೇಗೆ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಇಂತಹ ಇನ್ನಷ್ಟು ಅಡುಗೆಗಳೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ನೀವು ಪ್ರೋತ್ಸಾಹಿಸುವುದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.